ಬ್ರ್ಯಾಂಡ್ ಅಂತ ಸದ್ದು ಮಾಡ್ತಿರೋ ಬೆಂಗಳೂರು ಅದ್ಯಾಕೋ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಬ್ಯಾಡ್ ಆಗ್ತಿದ್ಯಪ್ಪ. ಎಲ್ಲಿ ನೋಡಿದ್ರು ಬರೀ ಗುಂಡಿಗಳೇ. ರಸ್ತೆಯಲ್ಲಿ ಗುಂಡಿನೋ ಅಥವಾ ಗುಂಡಿಯಲ್ಲಿ ರಸ್ತೆನೋ ಅನ್ನೋದೇ ಗೊತ್ತಾಗಲ್ಲ. ರಾಷ್ಟ್ರ ಮತ್ತು ವಿಶ್ವ ಮಟ್ಟದಲ್ಲೂ ಸಿಲಿಕಾನ್ ಸಿಟಿ ಬಗ್ಗೆ ಬ್ಯಾಡ್ ನೇಮ್ ಬಂದ್ಬಿಟ್ಟಿದೆ. ಇದರ ಜೊತೆ ಟ್ರಾಫಿಕ್ ಸಮಸ್ಯೆ ಬೇರೆ. ಇದೆಲ್ಲದರ ನಡುವೆ ಆಗಿದ್ದಾಗ್ಲಿ ನಾವಂತೂ ಟ್ಯಾಕ್ಸ್ ಕಟ್ಟಲ್ಲ ಅಂತ ನಮ್ ಸಿಟಿ ಮಂದಿ ಈಗ ಹಠಕ್ಕೆ ಬಿದ್ದಿದ್ದಾರೆ ನೋಡಿ. ರಾಜ್ಯ ಸರ್ಕಾರಕ್ಕೆ ಏನಾಗಿದೆ? ಯಾರಷ್ಟೇ ಹೇಳಿದ್ರು ಬೇಡಿದ್ರು ಪ್ರೊಟೆಸ್ಟ್ ಮಾಡಿದ್ರು ಹ್ಞೂ ನಾವು ಕೇರೇ ಮಾಡಲ್ಲ ಅನ್ನೋ ರೇಂಜ್ಗೆ ವರ್ತಿಸುತ್ತಿದೆ ನೋಡಿ. ಬೆಂಗಳೂರಿನ ಜನರು ಕಾಲಕ್ಕೆ ತೆರಿಗೆ ಕಟ್ಟಿದ್ರು ಸರ್ಕಾರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸವನ್ನ ಮಾಡ್ತಿಲ್ಲ. ಹೀಗಾಗಿ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಎಷ್ಟಾದರೂ ತಲೆ ಕೆಡಿಸಿಕೊಳ್ಳದ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನ ಜನರು ಫುಲ್ ಗರಂ ಆಗಿದ್ದಾರೆ. ರಾಜ್ಯ ಸರ್ಕಾರವನ್ನ ನಂಬಿಕೊಂಡ್ರೆ ಸಾರ್ವಜನಿಕರ ಸಮಸ್ಯೆಗೆ ಕೊನೆಗಿಲ್ಲ. ಹಾಗಾಗಿ ನಾವು ಕೇಂದ್ರದ ಗಮನ ಸೆಳೆಯಬೇಕು, ಆಗಲಾದರೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಸಿಟಿ ಮಂದಿ ಇದೀಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದಾರೆ. ತೆರಿಗೆದಾರರ ಸಂಘ ಕಟ್ಟುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಪತ್ರ. ಗುಂಡಿಗಳಿಂದ ಬೇಸತ್ತು ಹೊಸ ಡಿಮ್ಯಾಂಡ್ ಇಟ್ಟ ಟ್ಯಾಕ್ಸ್ ಪೇಯರ್ಸ್. ಹದಗೆಟ್ಟ ರಸ್ತೆ ಸರಿ ಮಾಡೋ ತನಕ ತೆರಿಗೆ ಕಟ್ಟಲ್ಲವೆಂದು ಲೆಟರ್. ಎರಡು ಪುಟಗಳ ಪತ್ರದಲ್ಲಿ ಸಮಸ್ಯೆಗಳ ಸರಮಾಲೆಯನ್ನ ಬಿಚ್ಚಿಡೋ ಕೆಲಸವನ್ನ ಬೆಂಗಳೂರು ಹೊರವಲಯದ ತೆರಿಗೆದಾರರು ಮಾಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದ ಅವರು, ನಾವು ಕಾಲಕ್ಕೆ ತೆರಿಗೆ ಕಟ್ಟುತ್ತಿದ್ದೇವೆ. ಹೀಗಿದ್ರೂ ಮೂಲಭೂತ ಸೌಲಭ್ಯ ನೀಡುವಲ್ಲಿ ರಾಜ್ಯ ಮತ್ತು ಸ್ಥಳೀಯ ಆಡಳಿತ ಮಂಡಳಿ ವಿಫಲವಾಗಿದೆ. ನಾವು ಕಟ್ಟುತ್ತಿರೋ ತೆರಿಗೆ ಯಾವುದಕ್ಕೆ ಬಳಕೆಯಾಗ್ತಿದೆ ಅನ್ನೋದು ತಿಳಿಯುತ್ತಿಲ್ಲ. ಹೀಗಾಗಿ ವೈಯಕ್ತಿಕ ತೆರಿಗೆ ಪಾವತಿದಾರರ ವೇದಿಕೆ ನಿರ್ಮಿಸಿ ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ಅದಕ್ಕಾಗಿ ಏನ್ ಕೇಳ್ತಾ ಇದೀವಿ, ಈಗ ದೇಶದಲ್ಲಿ ಬೇರೆ ಬೇರೆ ತರದಲ್ಲಿ ನಾನಾದ ರೀತಿಯಲ್ಲಿ ಬೇರೆ ಬೇರೆ ಸಂಘಗಳು ಇರೋ ರೀತಿಯಲ್ಲಿ ಟ್ಯಾಕ್ಸ್ ಪೇಯರ್ಸ್ ಸಂಘ ಕೂಡ ಒಂದು ಇರಬೇಕು. ಅದು ಒಂದು ರಿಜಿಸ್ಟರ್ಡ್ ಬಾಡಿ ಅಂಡರ್ ಅಲ್ಲಿ ಕೆಲಸ ಮಾಡಬೇಕು. ಆ ರಿಜಿಸ್ಟರ್ಡ್ ಬಾಡಿ ಈ ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್ ಅನ್ನ ಮಾನಿಟರ್ ಮಾಡೋ ತರ ಇರಬೇಕು. ಅಕೌಂಟಬಿಲಿಟಿ ಇರಬೇಕು. ನಾಳೆಗೆ ನನ್ನ ಕೆಲಸದಲ್ಲಿ ಸಪೋಸ್ ಏನೋ ತೊಂದರೆ ಆಯ್ತು, ಏನೋ ಜಾಬ್ ಲಾಸ್ ಆಯ್ತು, ಇವತ್ತಿನ ಸಿಚುವೇಶನ್ ಅಲ್ಲಿ ಜಾಬ್ ಲಾಸ್ ಎಲ್ಲ ಕಡೆ ಆಗ್ತಾ ಇದೆ. ಆ ತರ ಸಿಚುವೇಶನ್ ಬಂದಾವಾಗ ಗೌರ್ಮೆಂಟ್ ಕಡೆಯಿಂದ ಇನ್ ರಿಟರ್ನ್ ನನಗೆ ಏನ್ ಸಿಗುತ್ತೆ, ಗೌರ್ಮೆಂಟ್ ಏನ್ ನನಗೆ ಸಪೋರ್ಟ್ ಮಾಡ್ಬೋದು, ನನ್ನ ಫ್ಯಾಮಿಲಿಗೆ ಯಾವ ತರ ಸಪೋರ್ಟ್ ಮಾಡ್ಬೋದು, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ತರ ಸಪೋರ್ಟ್ ಮಾಡ್ಬೋದು, ಅದನ್ನ ನಾವು ಕೇಳ್ಕೊಂಡು ಈ ಒಂದು ರಿಕ್ವೆಸ್ಟ್ ಅನ್ನ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರದ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಟ್ಯಾಕ್ಸ್ ಪೇಯರ್ಸ್ಗೋಸ್ಕರ ಏನಾದ್ರೂ ಒಂದು ಬಾಡಿನ ಫಾರ್ಮ್ ಮಾಡಿ ಅದನ್ನ ಮೇಂಟೈನ್ ಮಾಡಿ ಅದರ ಅಕೌಂಟಬಿಲಿಟಿನ ಕೊಡಿ, ಅವರ ಟ್ಯಾಕ್ಸ್ ಪೇಯರ್ಸ್ಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ತಾ ಇದ್ದೀನಿ. ದೇಶದ ಬಹುತೇಕ ಜನರು ಸರ್ಕಾರಕ್ಕೆ ನೇರವಾದ ತೆರಿಗೆ ಪಾವತಿ ಮಾಡ್ತಿದ್ದಾರೆ. ಆದರೂ ಸರ್ಕಾರಿ ಶಾಲೆ ಆಸ್ಪತ್ರೆಗಳು ಬಡವರ ಪಾಲಿಗೆ ಇದ್ದರೂ ಇಲ್ಲದಂತಿವೆ ಅಂತ ಸಿಟಿ ಮಂದಿ ಆಕ್ರೋಶ ಹೊರಹಾಕ್ತಿದ್ದಾರೆ. ನಮ್ಮ ತೆರಿಗೆ ಹಣದಲ್ಲಿ ರಸ್ತೆಯನ್ನಾದರೂ ಅಭಿವೃದ್ಧಿ ಪಡಿಸುತ್ತಾ ಅಂದ್ರೆ ಅದೂ ಇಲ್ಲ. ನಮಗೆ ಸೌಲಭ್ಯನೇ ನೀಡ್ತಿಲ್ಲ ಅಂದ ಮೇಲೆ ನಾವ್ಯಾಕೆ ತೆರಿಗೆ ಕಟ್ಟಬೇಕು ಅಂತ ಪ್ರಶ್ನಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ನಾವು ತೆರಿಗೆ ಕಟ್ಟುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವರಿಗೆ ಪತ್ರದ ಮೂಲಕ ಸಂದೇಶ ರವಾನಿಸಿದ್ದಾರೆ. ಇಲ್ಲಿರೋರು ಎಷ್ಟೊಂದು ಜನ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟಿ ತಮ್ಮ ಜೀವನ ಸಾಗಿಸ್ತಿದ್ದಾರೆ. ಈವನ್ ಬಿಫೋರ್ ದೇ ಗೆಟ್ ಮನಿ ಟು ದರ್ ಅಕೌಂಟ್, ದ ಟ್ಯಾಕ್ಸ್ ವಿಲ್ ಬಿ ಪೇಡ್ ಟು ದ ಗವರ್ಮೆಂಟ್. So what is the use of it? So how I want to put it is, for schools, people send their kids to private schools. Hospitals, majority of them, they don't go to government hospitals. Roads, Vartur roads, what is the situation of Vartur roads. So I really request government to take this matter seriously and make sure that they will create the tax board so that people can make use of that information and understand where exactly the taxes are going. So I was living in US for quite a bit. So in US, for example, I want to say, right, people who pay taxes after they get retired, they'll get something out of it. But ಇಲ್ಲಿ ಜನ ಕೆಲಸ ಮಾಡಿದಾದ್ಮೇಲೆ ಗೌರ್ಮೆಂಟ್ ಕೆಲಸ ಅಲ್ಲ ಅಂದಮೇಲೆ ಪೆನ್ಷನ್ ಸಿಗೋದಿಲ್ಲ. ಸೊ 50 ವರ್ಷ ಆದ್ಮೇಲೆ ಅವ್ರು ರಿಟೈರ್ಡ್ ಆದರೆ ದೇ ಹ್ಯಾವ್ ಟು ಗೋ ಬ್ಯಾಕ್ ವಿತ್ ದ ಮನಿ ದಟ್ ದೇ ಹ್ಯಾವ್. ಸೊ ಅವ್ರಿಗೆ ಪೆನ್ಷನ್ ಅನ್ನೋದು ಸಿಗೋದಿಲ್ಲ. ಸೊ
ಅವರು ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಮಾತೆತ್ತಿದ್ರೆ ನಾವು ಅಷ್ಟು ಗುಂಡಿ ಮುಚ್ಚಿದ್ದೀವಿ, ಎಷ್ಟು ಗುಂಡಿ ಮುಚ್ಚಿದ್ದೀವಿ ಅಂತೆಲ್ಲ ಬಡಾಯಿ ಕೊಚ್ಚಿಕೊಳ್ತಿದೆ GBA. ವಾತ್ಸವದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸ್ಥಳೀಯ ಆಡಳಿತ ವಿಫಲವಾಗಿದ್ದು, ಇದೀಗ ತೆರಿಗೆದಾರರು ಕೇಂದ್ರದ ಮೊರೆ ಹೋಗಿದ್ದಾರೆ. ಈ ಕುರಿತು ಕೇಂದ್ರ ಸಮಸ್ಯೆಗಳನ್ನು ಬಗೆಹರಿಸುತ್ತೆ, ಯಾವ ಸೂಚನೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.